ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾಳಿನ SSLC ಗಣಿತ ಪರೀಕ್ಷೆ. ಹಾಗಾಗಿ ಈ ಗಣಿತ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ನೀವು ಮಾಡಿದ್ರಿ ಅಂತಂದ್ರೆ ಮಿನಿಮಮ್ 40 ಅಂಕಗಳು ನಿಮಗೆ ಸಿಗ್ತವೆ. ಸರಿನಾ? ಅವು ಯಾವ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ 1ನೇ ಪಾಠ. ಆ ಪಾಠದಲ್ಲಿ ನಿಮಗೆ 1ನೇ ಪ್ರಶ್ನೆ ಬರುತ್ತೆ. 5005 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ. ಸರಿನಾ? 1001 ಗುಂಡ್ಲೆ 5 ಅಂತ ಮಾಡಿದಾಗ ಅದೇನಾಗ್ತದೆ, ಅವಿಭಾಜ್ಯ ಅಪವರ್ತನಗಳು ಆಗುವಂತ. 1001 ಮತ್ತೆ ಮಾಡೋದು ನೀವು ಬಿಡಿಸ್ಕೊಂತ ಹೋಗ್ಬೇಕಾಗ್ತದೆ. ಇದನ್ನು ನೀವು ಸಾಲ್ವ್ ಮಾಡಿ. ಈ ತರದ ಪ್ರಶ್ನೆಗಳು ನಿಮಗೆ ಬರ್ತವೆ. 2ನೇ ಪ್ರಶ್ನೆ ಅಂತಂದ್ರೆ 75 ಮತ್ತು 135ರ ಲಸಾಅ ಮತ್ತು ಮಸಾಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬೇಕಂತೆ. ಇದನ್ನ ನೀವು ಆಲ್ರೆಡಿ ಮಾಡಿದಿರಿ. ಈ ತರದ ಪ್ರಶ್ನೆಗಳನ್ನು ನೀವು ಮಾಡಿದಾಗ ಇದು 2 ಅಂಕದ ಪ್ರಶ್ನೆ, ನಿಮಗೆ 2 ಅಂಕ ಸಿಗ್ತದೆ. ನಂತರ 72 ಮತ್ತು 120ರ ಮಸಾಅ 24, ಆದರೆ ಅವುಗಳ ಲಸಾಅ ಕಂಡುಹಿಡಿಯಿರಿ. ಸಂಖ್ಯೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಲಸಾಅ ಗುಂಡ್ಲೆ ಮಸಾಅ ಅಂತ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ಉಪಯೋಗಿಸಿ ನೀವು ಇದನ್ನ ಸಾಲ್ವ್ ಮಾಡಬಹುದು. ಸರಿನಾ? ಮುಂದೆ ಬರ್ತಕ್ಕಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಹೇಳ್ಬೋದು. 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಅಭಾಗಲಬ್ಧ ಅಲ್ಲ, ಅದರ ಭಾಗಲಬ್ಧ ಸಂಖ್ಯೆ ಎಂದು ತೆಗೆದುಕೊಳ್ಳೋಣ ಅಂತ ತೆಗೆದುಕೊಂಡು ಈಕ್ವಲ್ ಟು p/q ಅಂತ ತಗೊಂಡು ಪ್ಲಸ್ 3 ನೆಗೆಟಿವ್ ಬಳಸಿದಾಗ -3 ಆಗ್ತದೆ. ಮುಂದೆ ಏನು ಮಾಡ್ತೀರಿ, ನೀವು ಸಾಲ್ವ್ ಮಾಡ್ಕೊಂತ ಹೋಗ್ತೀರಾ. ಇದನ್ನ ಸಾಲ್ವ್ ಮಾಡೋದಕ್ಕೆ 2 ಅಂಕ ಸಿಗ್ತದೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದನ್ನು ಕೂಡ ನೀವು ಏನು ಮಾಡಿ, ಪ್ರಾಕ್ಟೀಸ್ ಮಾಡಿ. √3 √5. ನಂತರ 2ನೇ ಪಾಠ ಬಹುಪದೋಕ್ತಿಗಳಲ್ಲಿ 3x + 4y = 10, 2x - 2y = 2 ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿ ಅಂತ ಇದೆ. ಅಂದ್ರೆ ಇದು ರೇಖಾತ್ಮಕ ಸಮೀಕರಣಗಳಿದ್ದಾವೆ. ವರ್ಜಿಸುವ ವಿಧಾನವನ್ನು ನೀವೇನ್ ಮಾಡ್ಬೇಕು, ಇದನ್ನ ಬಿಡಿಸ್ಕೊಂತ ಹೋಗ್ಬೇಕು. ಒಂದ್ರ ಕೆಳಗೆ ಒಂದು ಇಡಬೇಕು, ಆಮೇಲೆ ಅಂಕಗಳನ್ನ ಸಮ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಂತ ಹೋಗ್ಬೇಕು. x ಮತ್ತು y ಬೆಲೆಗಳು ಸಿಗ್ತವೆ. ಇದು ಕೂಡ ಫಿಕ್ಸ್ ಕ್ವೆಶ್ಚನ್, 2 ಅಂಕದ ಪ್ರಶ್ನೆ ಅಂತ ನೀವು ಹೇಳಬೇಕು. p of x = x² + 7x + 10 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ. ಶೂನ್ಯತೆ ಹೆಂಗೆ ಬಿಡಿಸ್ತೀರಾ? x² × 10 10x² ಆಗ್ತದೆ. ಇದನ್ನ ಬಿಡಿಸ್ಕೊಳ್ತೀರಾ. 5 2 10 ಅಂತ ತಗೋತೀರಿ. ಅದಾದ ನಂತರ x² ಈ ಕಡೆ ತಗೋತೀರಿ. +5x + 7x + 10 x ಕಾಮನ್ ತೆಗಿತೀರಾ. ಆಮೇಲೆ +5 ಕಾಮನ್ ಅಥವಾ 2 ಕಾಮನ್ ಎಷ್ಟು ನೋಡಿ ಅದನ್ನ ನೀವು ಸಾಲ್ವ್ ಮಾಡ್ಕೊಂತ ಹೋದಾಗ ಇದು ಉತ್ತರ ನಿಮಗೆ ಸಿಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ತರದ ಪ್ರಶ್ನೆಗಳು ನಾಳಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. f of x p of x = x² + 7x + ಅದೇ ಪ್ರಶ್ನೆ ಇದೆ. ಅದರ ಮುಂದಿದೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಶೂನ್ಯತೆಗಳ ಮೊತ್ತ ಅಂತಂದ್ರೆ ಆಲ್ಫಾ + ಬೀಟಾ = -b/a. ಆ ಸೂತ್ರ ಹಾಕಿ ಇದು a ಆಗ್ತದೆ. x ಇಲ್ಲಿ x² ಬಂದು ಇಲ್ಲಿ ಇಲ್ಲಂದ್ರೆ 1 ಇರ್ತದೆ. a b ಇದು c. ಶೂನ್ಯತೆಗಳ ಮೊತ್ತ ಅಂತಂದ್ರೆ ಆಲ್ಫಾ + ಬೀಟಾ = -b/a. ಗುಣಲಬ್ಧ ಅಂತಂದ್ರೆ ಆಲ್ಫಾ × ಬೀಟಾ = c/a ಅಂತ. ಸರಿನಾ? ಇದು 8ನೇ ಪ್ರಶ್ನೆ. 9ನೇ ಪ್ರಶ್ನೆ ವರ್ಗ ಸಮೀಕರಣದ ಪ್ರಶ್ನೆ ಇದು. ಈ ಪ್ರಶ್ನೆ ಏನಪ್ಪಾ ಅಂತಂದ್ರೆ 2x² - 3x + 5 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಇದೆ. ಮೂಲಗಳ ಸ್ವಭಾವ ಅಂತಂದ್ರೆ ಅಲ್ಲಿ d ಅಂತ ಸೂತ್ರ ಬರ್ತದೆ. b² - 4ac ಅಂತ ತಗೋಬೇಕು. b ಅಂತಂದ್ರೆ -3, a ಅಂತಂದ್ರೆ 2, c ಅಂತಂದ್ರೆ 5. b² - 4ac ನ ಬೆಲೆ 0ಗಿಂತ ಜಾಸ್ತಿ ಇದ್ರೆ ಏನಿದೆ, ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ನೀವು ಹೇಳಬೇಕು. ಒಂದು ವೇಳೆ b² - 4ac = 0 ಬಂದ್ರೆ ಅವಾಗ ಏನಾಗ್ತದೆ, ಶೂನ್ಯತೆಗಳು ಅಥವಾ ಮೂಲಗಳು ಏನಿದಾವೆ, ಸಮ ಇದಾವೆ ಅಂತ ಹೇಳಬಹುದು. ವಾಸ್ತವ ಮತ್ತು ಸಮ ಅಂತ. ಒಂದು ವೇಳೆ b² - 4ac 0ಗಿಂತ ಕಡಿಮೆ ಆದರೆ ಮೂಲಗಳು ಏನಿಲ್ಲ, ವಾಸ್ತವ ಇಲ್ಲ ಅಂತ ನೀವು ಬರೆಯಬೇಕು. ವೃತ್ತದ ಮೇಲೆ ಒಂದು ಪ್ರಮೇಯ ಇದೆ, 1ನೇ ಪ್ರಮೇಯ. ಈ ಪ್ರಮೇಯ ನೀವು ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್. ಅದಾದ ನಂತರ 11ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ n-ನೇ ಪದ ಕೊಟ್ಟಿದ್ದಾರೆ. n-ನೇ ಪದ ಅಂದ್ರೆ an = 5n + 3 ಆದಾಗ 3ನೇ ಪದ ಕಂಡುಹಿಡಿಯಿರಿ. ಅಂದ್ರೆ n ಇದ್ದರೆ 3 ಹಾಕಬೇಕು. 5 × 3 15, 15 + 3 18 ಅಂತ ಬರ್ತದೆ. ಈ ತರ ಪ್ರಶ್ನೆ ಫಿಕ್ಸ್ ಒಂದು ಅಂಕಕ್ಕೆ ಇರ್ತದೆ.
ಅರ್ಥ ಆಯ್ತಾ? ನಂತರ 2,7,12 ಸಮಾಂತರ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. a is equal to 2, d is equal to a2 minus a1, 7 minus 2 5 ಬರ್ತದೆ, d is equal to 5 ಬಂತು, n is equal to 10. ಅದಾದ ನಂತರ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ. an ಸೂತ್ರ ಹಾಕಿ a is equal to a plus in bracket n minus 1 into d, ಆ ಸೂತ್ರ ಹಾಕಿ ನೀವು ಬೆಲೆಗಳನ್ನು ಹಾಕುವಂತ ಹೋದಾಗ ಉತ್ತರ ಸಿಗ್ತದೆ. 13ನೇ ಪ್ರಶ್ನೆ 6, 10, 14 ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸರ್. a is equal to 6, d is equal to 10 minus 6 4 ಬರ್ತದೆ, n is equal to 20 ಅಂತ ಬರ್ತದೆ. sn ಸೂತ್ರ ಹಾಕಬೇಕು. sn is equal to n by 2 into 2a plus n minus 1 into d, ಆ ಸೂತ್ರ ಹಾಕಿ ನೀವು ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದಾಗ ಉತ್ತರ ಸಿಗ್ತದೆ. ಇದು 2 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವೆಶ್ಚನ್, ಫಿಕ್ಸ್ ಕ್ವೆಶ್ಚನ್. 14ನೇ ಪ್ರಶ್ನೆ 2,3 ಮತ್ತು 4,1 ಬಿಂದುಗಳ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ದೂರ ಸೂತ್ರ ಗೊತ್ತಿದೆ ನಿಮಗೆ. ದೂರ AB is equal to under root of x2 minus x1 the whole square plus y2 minus y1 the whole square, ಆ ಸೂತ್ರ ಹಾಕಿ ಇದನ್ನು ನೀವು ಸಾಲ್ವ್ ಮಾಡ್ಕೊಂಡು ಹೋಗಿ ಉತ್ತರ ಬಂದದಕ್ಕೆ ಮಾನಗಳು ಅಂತ ಬರೀಬೇಕು, ಇಲ್ಲಾಂದ್ರೆ ಒಂದು ಅಂಕ ಕಟ್ ಆಗುತ್ತೆ. ಮುಂದೆ a is equal to ಬೆಲೆ ಕೊಟ್ಟಿದ್ದಾರೆ, b is equal to ಬೆಲೆ ಕೊಟ್ಟಿದ್ದಾರೆ, ಸೇರುವ ರೇಖಾಖಂಡವನ್ನು 3:2 m1 m2 ಕೊಟ್ಟಿದ್ದಾರೆ. ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇದು ಸೂತ್ರ ಯಾವುದು? ಭಾಗ ಪ್ರಮಾಣ ಸೂತ್ರ ಅಂತ ಬರ್ತದೆ. ಆ ಸೂತ್ರ p in bracket x, y is equal to m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2 ಅಂತ ಇದು ಸೂತ್ರ ನೀವು ಹಾಕಬೇಕು. ಮುಂದೆ 14ನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಸಮಾಂತರ ನೀವು ತೋರಿಸಬೇಕು. ಇದು ಕೂಡ ಒಂದು ಪ್ರಮೇಯ ನೀವು ಮಾಡಬೇಕಾಗ್ತದೆ. ಅದು ಆದ ನಂತರ ನೇರ ವಿಧಾನದ ಸರಾಸರಿಯನ್ನು ಕಂಡುಹಿಡಿಯುವುದು. ನೇರ ವಿಧಾನ ನಿಮಗೆ ಗೊತ್ತಿದೆ, ಸಿಗ್ಮಾ ಬಾರ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ fi xi ಸಾರಿ ಸಿಗ್ಮಾ fi xi ಡಿವೈಡೆಡ್ ಬೈ xi ಅಂತ ಅಂದ್ರೆ ಟೋಟಲ್ ಇದನ್ನ ನೇರ ವಿಧಾನದಿಂದ ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೀವು ಮಾಡಿದ ಪಕ್ಕ ಸೂಕ್ತ ವಿಧಾನವನ್ನು ಉಪಯೋಗಿಸಿ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದಕ್ಕೆ ಕೂಡ ಸೂಕ್ತ ವಿಧಾನ ಅಂತ ಹೇಳಿದ್ರೆ ಇದು ದೊಡ್ಡ ದೊಡ್ಡ ಅಂಕಗಳಿಗಾಗುತ್ತೆ. ಇದಕ್ಕೆ ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನ, ಯಾವುದಾದ್ರೂ ಒಂದರಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೇರ ವಿಧಾನದಿಂದ ಮಾಡಿದ್ರು ಕೂಡ ತೊಂದರೆ ಇಲ್ಲ. ಕೆಲವು ದತ್ತಾಂಶಗಳು ಮಧ್ಯಾಂಕ ಬೆಲೆ ಕೊಟ್ಟಿದ್ದಾರೆ 40 ಆಗಿದೆ ಮತ್ತು ಅವುಗಳ ಸರಾಸರಿ 39 ಆದರೆ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಬಹುಲಕ, ಮಧ್ಯಾಂಕ, ಸರಾಸರಿ ಇವು ಮೂರನ್ನು ಒಳಗೊಂಡಂತ ಒಂದು ಸೂತ್ರ ಇದೆ. ಆ ಸೂತ್ರ ನಿಮಗೆ ಸಂಖ್ಯಾಶಾಸ್ತ್ರ ಪುಸ್ತಕದಲ್ಲಿ ಕೊನೆಯ ಪುಟದೊಳಗೆ ಆ ಒಂದು ಸೂತ್ರ ಸಿಗ್ತದೆ. ಆ ಸೂತ್ರದಲ್ಲಿ ಬೆಲೆ ಹಾಕಿದಾಗ ನಿಮಗೆ ಬಹುಲಕ ಸಿಗ್ತದೆ. ತೇಲ್ಸಿನ ಪ್ರಮೇಯ ಆಲ್ರೆಡಿ ಮಾಡಿರ್ತೀರ. 4 ಅಂಕದ ಪ್ರಶ್ನೆ, 4, 5 ಪ್ರಶ್ನೆ. ಕೆಳಗಿನ ದತ್ತಾಂಶಗಳನ್ನು ಉಪಯೋಗಿಸಿ ಬಹುಲಕವನ್ನು ಕಂಡುಹಿಡಿಯಿರಿ. ಈ ಬಹುಲಕವನ್ನು ಕಂಡುಹಿಡಿಯುವುದು ಕೂಡ ಒಂದು ಪ್ರಶ್ನೆ, ಇದು ಇಂಪಾರ್ಟೆಂಟ್. ಮಧ್ಯಾಂಕ ಕಂಡುಹಿಡಿಯುವುದು ಇದು ಕೂಡ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ರಿ. ಅದು ಆದ ನಂತರ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ರೆ POQ 110 ಡಿಗ್ರಿ ಆದರೆ ಇದೆಷ್ಟು ಇರ್ತದೆ ಅಂತ ಕೇಳ್ತಾರೆ. ಇವೆರಡು ಸೇರಿಸಿ 180 ಡಿಗ್ರಿ, ಅದರಲ್ಲಿ 110 ಡಿಗ್ರಿ ಹೋದ್ರೆ 70 ಡಿಗ್ರಿ ಆಗ್ತದೆ. ನೀವು 70 ಡಿಗ್ರಿ ಅಂತ ಉತ್ತರ ಬರೀಬೇಕು. ಕೋನ ಸಮರೂಪತೆಯ ನಿರ್ಧಾರಕ ಗುಣವನ್ನು ಸೇರಿಸುವಂತ ಅಥವಾ ಸೂಚಿಸುವಂತ ಒಂದು ಪ್ರಮೇಯ ಇದೆ, ಕೋಕೋ ನಿರ್ಧಾರಕ ಗುಣ. ಅರ್ಥಾತ್ ಆ ಸೂತ್ರ ಅಥವಾ ಆ ಪ್ರಮೇಯವನ್ನು ನೀವು ಇಲ್ಲಿ ಸಾಲ್ವ್ ಮಾಡ್ತಾರೆ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ ಕೊಟ್ಟಿದ್ದಾರೆ 0.25, ಗೆಲ್ಲುವ ಸಂಭವನೀಯತೆ 1 ಮೈನಸ್ 0.25 ಅಂದ್ರೆ 0.75 ಅಂತ. ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬ್ಗಳಿವೆ, ಅವರಲ್ಲಿ 7 ಬಲ್ಬ್ಗಳು ಏನದವ್ರಿ ದೋಷಪೂರಿತವಾಗಿದ್ದಾವೆ. 28 ಬಲ್ಬ್ನಲ್ಲಿ 7 ದೋಷಪೂರಿತ ಅಂತ ವೇಸ್ಟ್ ಇದ್ದಾವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆದಾಗ ಅದು ದೋಷಪೂರಿತವಾಗಿರದೆ ಇರುವ ಸಂಭವನೀಯತೆ. ದೋಷಪೂರಿತವಾಗಿರದೆ ಚಲೋ ಇರೋದು, ಚೆನ್ನಾಗಿರ್ತಕ್ಕಂಥವು. ಚೆನ್ನಾಗಿ ಎಷ್ಟಿದಾವೆ? 28ರಲ್ಲಿ 7 ಡಿಗ್ರಿ 21, 21 ಭಾಗಲಿ ಟೋಟಲ್ ಎಷ್ಟು? 28. 21 ಭಾಗಲಿ 28, 7 3 7 4, 3 ಭಾಗಲಿ 4 ಅಂತ ಬರ್ತದೆ. ಇದು 2 ಅಂಕದ ಪ್ರಶ್ನೆ. ಇದೇ ರೀತಿಯಾಗಿ ಇದು ಪುಸ್ತಕದ ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ನೀವು ನೋಡ್ಕೊಳ್ರಿ. ಅಂದ್ರೆ ಒಂದು ಡಬ್ಬದೊಳಗಡೆ 190 ಅಂಕೆಗಳು ಇರುತ್ತಾರೆ. ಅದರಲ್ಲಿ 2 ಅಂಕೆಯ ಸಂಖ್ಯೆಗಳ ಸಂಭವನೀಯತೆ ಕೇಳ್ತಾರೆ, ಒಂದು ಪೂರ್ಣ ವರ್ಗ ಸಂಖ್ಯೆಯ ಸಂಭವನೀಯತೆ ಕೇಳ್ತಾರೆ, 5ರಿಂದ ಭಾಗುವ ಸಂಖ್ಯೆಗಳ ಸಂಭವನೀಯತೆ ಕೇಳ್ತಾರೆ. ಇದನ್ನ ನೀವು ಓದ್ಕೊಳ್ರಿ, ನೋಡ್ಕೊಳ್ರಿ, ಸಾಲ್ವ್ ಮಾಡಿ. ರೇಖಾತ್ಮಕ ಸಮೀಕರಣಗಳು ಕೊಟ್ಟಿದ್ದಾರೆ 2, ಅವುಗಳ ಒಂದು ಚಿತ್ರ
ಚಿತ್ರ ತೆಗೆಯಬೇಕು, ನಕ್ಷೆ ತೆಗೆಯಬೇಕು, ನಕ್ಷೆ ವಿಧಾನ ಗ್ರಾಫ್ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ 4 ಅಂಕ. ಇದು ಕೂಡ ನೀವು ಬಿಡಿಸಬೇಕು. ಇದೇ ರೀತಿಯಾಗಿ ಇಲ್ಲೊಂದು ಪ್ರಶ್ನೆ x + y = 5, 2x - y = 4 ರೇಖಾತ್ಮಕ ಜೋಡಿಗಳನ್ನು ನಕ್ಷೆ ವಿಧಾನದಲ್ಲಿ ಬಿಡಿಸಿ. ಇದು ನೀವು ಸಾಲ್ವ್ ಮಾಡಲೇಬೇಕಾಗಿದೆ. p of x ಅಥವಾ y = p of x ಅನ್ನು ನಕ್ಷೆ ಮೂಲಕ ಪ್ರತಿನಿಧಿಸಿದ ಬಹುಪದಕ್ಕೆ ಶೂನ್ಯತೆಗಳು ಎಷ್ಟು ಅಂತ ಕೇಳ್ತಾರೆ. ಈ ಒಂದು x ರೇಖೆಗೆ ಎಷ್ಟು ಬಾರಿ ಟಚ್ ಆಗಿದೆ ನೋಡ್ರಿ, 1 2 2 ಬಾರಿ ಟಚ್ ಆಗಿದೆ ಅಂದ್ರೆ ಉತ್ತರ ಏನಾಗುತ್ತೆ 2 ಅಂತ ನೀವು ಬರೆಯಬೇಕು. p of x = x² - 3x + 4x³ - 6 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಕೇಳಿದರೆ ಡಿಗ್ರಿ ಅಂದ್ರೆ ಬೇರೆ ನೋಡ್ರಿ x² + x³ ಇದೆ ಅಂದ್ರೆ 3 ಡಿಗ್ರಿ ಎಷ್ಟು 3 ಇದೆ ಡಿಗ್ರಿ. x - 1 x + 3 = 0. ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮೂಲಗಳನ್ನು ಕಂಡುಹಿಡಿದ್ರೆ ಅರ್ಥ ಏನಿದೆ, x - 1 = 0 ಅಂತ ಬರ್ಕೋಬೇಕು, -1 ಕಡೆ ಕಳಿಸ್ರಿ x + +1 ಆಗ್ತದೆ. x + 3 = 0 ಅಂತಂದ್ರೆ +3 ಕಡೆ ಕಳಿಸ್ರಿ -3 ಆಗ್ತದೆ, x = -3 ಅಂತ ಸಿಗ್ತದೆ. ಇದು ಒಂದು ಅಂಕದ ಪ್ರಶ್ನೆ. ಮೂಲ ಬಿಂದು ಮತ್ತು 8, -6 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಮೂಲ ಬಿಂದು ಅಂದ್ರೆ ಏನು ತಗೋಬೇಕು, 0, 0 ತಗೋಬೇಕು. x1 y1 ಇದು x2 y2 under root of x2 - x1 whole square plus y2 - y1 whole square ಅಥವಾ x² + y² ಅಂತ ತಗೊಂಡ್ರೆ root x² + y² ತಗೊಂಡ್ರು ಕೂಡ x² 8² + 6² 8 × 64 6 × 36 100 √100 ಮೇಲೆ 10 ಉತ್ತರ ಏನು ಬರ್ತದೆ, 10 ಮಾನಗಳು ಅಂತ. 4, 3 ಮತ್ತು 2, 1 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಮಧ್ಯ ಬಿಂದು ಸೂತ್ರ x1 + x2 / 2, y1 + y2 / 2. ಈ ಸೂತ್ರ ಹಾಕಿದ್ರೆ ಮಧ್ಯ ಬಿಂದು ಸಿಗುತ್ತೆ. 13 sin θ = 12. 13 ಗುಣಾಕಾರ ಡಿಗ್ರಿ ಬಂದಾಗ ಭಾಗಾಕಾರ. sin θ = 12/13 ಅಂದ್ರೆ ಅಭಿಮುಖ ಬಾಹು ಭಾಗಲೆ ವಿಕರ್ಣ. ಅಭಿಮುಖ ಬಾಹು 12, ವಿಕರ್ಣ 13. ನೀವೇನ್ ಮಾಡ್ತೀರಾ, ಒಂದು ಲಂಬಕೋನ ತ್ರಿಭುಜ ತೆಗೆದಿರಿ, ಅವಾಗ ಇನ್ನೊಂದು ಬಾಹು ಸಿಗ್ತದೆ. ಸರಿನಾ? ಪೈಥಾಗೋರಸ್ ಪ್ರಮೇಯ ಹಾಕಿ ಇನ್ನೊಂದು ಬಾಹು ಸಿಗ್ತದೆ, ಅದು 5 ಬರ್ತದೆ ಉತ್ತರ. ಅದನ್ನ ತಗೊಂಡು ಏನು ಮಾಡಬೇಕು, ಕೋಸೆಕ್ ಥೀಟಾನ ಬೇಕಿರ್ತಾರೆ. ಕೋಸೆಕ್ ಥೀಟಾ ಅಂದ್ರೆ sin θ ದ ಉಲ್ಟಾ. sin θ ದ ಉಲ್ಟಾ ಏನ್ರಿ, ಕೋಸೆಕ್ ಥೀಟಾ. sin θ ಅಂತಂದ್ರೆ 12/13, ಉಲ್ಟಾ ಮಾಡಿದಾಗ 13/12. ಇದು ಉತ್ತರ 13/12. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಪ್ರವೇಶಿಸಿದ ವಿಸ್ತೀರ್ಣ ಕಂಡುಹಿಡಿಯಿರಿ. ವಿಸ್ತೀರ್ಣ ಸೂತ್ರ θ / 360 × πr². θ ಅಂತಂದ್ರೆ ಕೋನ. ಎಷ್ಟು ಕೋನಪ್ಪ, 5 ನಿಮಿಷಕ್ಕೆ ಎಷ್ಟು ಕೋನ, 60 ನಿಮಿಷಕ್ಕೆ 360 ಡಿಗ್ರಿ ಕೋನ, 5 ನಿಮಿಷಕ್ಕೆ 30 ಡಿಗ್ರಿ ಕೋನ, 60 ನಿಮಿಷಕ್ಕೆ 360 ಅಂತಂದ್ರೆ 1 ನಿಮಿಷಕ್ಕೆ ಎಷ್ಟಾಗ್ತದೆ 6 ಡಿಗ್ರಿ, 5 ನಿಮಿಷಕ್ಕೆ 30 ಡಿಗ್ರಿ ಅಂದ್ರೆ θ ಎಷ್ಟು ಇಲ್ಲಿ 30 ಡಿಗ್ರಿ. ತ್ರಿಜ್ಯ ಎಷ್ಟಿದೆ, r = 14 ಸೆಂಟಿಮೀಟರ್. ಸೂತ್ರ ಏನಿದೆ, θ / 360 × πr². ಸರಿನಾ? ಮುಂದಿನ ಪ್ರಶ್ನೆ x + y = 5, x - y = 5 ಸಮೀಕರಣದ ನಕ್ಷೆಗಳನ್ನು ಹೇಳಿದೆ. ಈ ನಕ್ಷೆಗಳು y ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗ ಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯಾಗೊಳಿಸಿ ಅಂತಂದ್ರೆ ಈ ತರ ನಕ್ಷೆ ಬರ್ತದೆ. ಈ ಭಾಗದಲ್ಲಿ ಬಂದ್ರೆ ನೀವು ಏನು ಮಾಡಬೇಕು, ಶೇಡಿಂಗ್ ಮಾಡಬೇಕು. ನಕ್ಷೆ ತೆಗೆದು ನಿಮಗೆ ಗೊತ್ತಾಗುತ್ತೆ. ಈ ತರ ಬಂದ್ರೆ ಈ ಕೆಳಭಾಗದಲ್ಲಿ ಇರ್ತಕ್ಕಂಥ ತ್ರಿಭುಜ ಏನಿದೆಲ್ಲ ಶೇಡಿಂಗ್ ಮಾಡಬೇಕು ಅಂತ. 30 ಮುಂದಿನ ಪ್ರಶ್ನೆ 15 cot A = 8 ಆದರೆ sin A ಮತ್ತು secant A ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 5 ಸರಿ ಮತ್ತೆ ಇದರ 15 ಗುಣಾಕಾರದ ಇದರ ಮೇಲೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಅಂದ್ರೆ cot A = 8/15. cot ಸೂತ್ರ ಏನು, ಪಾರ್ಶ್ವ ಬಾಹು ಭಾಗಲೆ ಅಭಿಮುಖ ಬಾಹು. ಒಂದು ಚಿತ್ರ ತೆಗೆರಿ, ಪಾರ್ಶ್ವ ಬಾಹು ಬೆಲೆ ಹಾಕಿ, ಅಭಿಮುಖ ಬಾಹು ಬೆಲೆ ಹಾಕಿ, ವಿಕರ್ಣ ಕಂಡುಹಿಡಿಯಿರಿ. ವಿಕರ್ಣ ಕಂಡುಹಿಡಿದು sin A ಅಂತಂದ್ರೆ ಅಭಿಮುಖ ಭಾಗಲೆ ವಿಕರ್ಣ, secant A ಅಂತಂದ್ರೆ ವಿಕರ್ಣ ಭಾಗಲೆ ಪಾರ್ಶ್ವ. ಈ ಬೆಲೆಗಳನ್ನು ಹಾಕಿದಾಗ ನಿಮಗೆ ಉತ್ತರ ಸಿಗುತ್ತೆ. ಎರಡನೇ ಪ್ರಶ್ನೆ 5 cos² 60 ಡಿಗ್ರಿ, cos 60 ಡಿಗ್ರಿ ಅಂತಂದ್ರೆ 1/2 ಆ ಬೆಲೆ ಹಾಕಿ ಸ್ಕ್ವೇರ್ ಮಾಡಿ ಆಮೇಲೆ ಅದನ್ನ ಲಸ ತೆಗೆದು ನೀವು ಲೆಕ್ಕ ಮಾಡ್ಕೊಂಡು ಹೋಗಬೇಕು.